ತಂದೆಯ ಪಿಂಚಣಿ ಹಣಕ್ಕಾಗಿ ಸಹೋದರಿಯನ್ನ ಗೃಹಬಂಧನದಲ್ಲಿಟ್ಟು ಎಟಿಎಂ ಕಾರ್ಡ್ ಚಿನ್ನಾಭರಣ ಕಿತ್ತುಕೊಂಡ ಘಟನೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಯಲವಗಿ ಗ್ರಾಮದಲ್ಲಿ ನಡೆದಿದೆ. ಕಳೆದ 4 ತಿಂಗಳಿಂದ ಮನೆಯಲ್ಲಿ ಯಾರ ಜೊತೆಗೂ ಸಂಪರ್ಕ ಬಾರದಂತೆ ಮನೆಯಲ್ಲಿ ಅಣ್ಣಂದಿರು ಇರಿಸಿದ್ದಾರೆ. ಬುಜುಂಬಿ ಕೆ ಕೋಟೆ ಗೃಹಬಂಧನದಲ್ಲಿದ್ದಂತಹ ಸಹೋದರರಿಂದ 4 ತಿಂಗಳಿಂದ ಮೊಬೈಲ್, ಎಟಿಎಂ ಎಲ್ಲ ಕಿತ್ತುಕೊಂಡು ಮನೆಯಲ್ಲಿದ್ದರಂತೆ. 21ನೇ ಶತಮಾನದಲ್ಲೂ ಕೂಡ ಗೃಹ ಬಂಧನದಲ್ಲಿ ಇಡುವಂತಹ ಸುದ್ದಿಗಳನ್ನು ನೋಡ್ತೇವೆ ಅಂದರೆ ಬಹಳಷ್ಟು ನಿಜಕ್ಕೂ ಇದೊಂದು ದೊಡ್ಡ ದುರಂತ ಅಂತಲೇ ಹೇಳ್ಬೋದು. ಆದರೆ ಸಹೋದರರು ಪೆನ್ಷನ್ ಹಣಕ್ಕಾಗಿ ತನ್ನ ಸಹೋದರಿಯನ್ನು ಮನೆಯಲ್ಲಿ ಗೃಹ ಬಂಧನ ಇಟ್ಟಂತಹ ಸ್ಟೋರಿ ಇದು. ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಯಾವಾಗಿಂದ ಗೃಹ ಬಂಧನ ಇಟ್ಟಾರ, ಯಾವ ಕಾರಣಕ್ಕಾಗಿ? ಜುಲೈ 14ರಿಂದ ಸರ ಹೊಡೆದು ನಮ್ಮ ಅಕ್ಕನ ಮನೆಯಾಗ 23 ದಿನ ಕಳ್ಸಿದ್ರಿ ಸರ್. ಅಲ್ಲಿಂತ್ರ ನಾನು ಹೆಂಗೋ ತಪ್ಪಿಸ್ಕೊಂಡು ಅಲ್ಲೂ ನನಗೆ ಕಿರ್ಕುಳ ಭಾಳ ಕೊಟ್ರಿ ನಮ್ಮ ಅಕ್ಕಾರ. ನೀನು ಅಂತಾಕಿ ಇಂತಾಕಿ ಅಂತಂದು ಬಾಯಿಗೆ ಬಂದಂಗೆ ಬೈದಾಡಿದ್ರಿ. ಬೈದಾಡಿದ್ರಿಂದ ನನಗೆ ಒಂದಿನ ಅವಕಾಶ ಸಿಕ್ತ್ರಿ ಸರ್. ಅಲ್ಲಿಂತ್ರ ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದ್ರಿ. ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಫೋನ್ ಹಚ್ಚತ್ತಿಗೆನ ಪೊಲೀಸರಿಗೆ ಹಿಂಗಿರಿ ಸರ ಹಿಂಗೆ ಮಾಡ್ಯಾರ್ರಿ ಅಂತಂದು ಹೇಳಿದೆ. ನಾನು ಕರೆ ಕಳಿಸ್ದೆ ಹೋಗಮ್ಮ ಅಂತ ಹೇಳಿ ನಾನು ವಾಪಸ್ ಕಳಿಸಿದ್ರಿ. ನಮ್ಮ ಅಣ್ಣನ ಫ್ರೆಂಡ್ ಗುರು ಅಣ್ಣ ಅಂತಂದ್ರಿ, ಅವ್ರ ಕಡೆ ಅವ್ರ ಮನೆಗೆ ಹೋಗಿ ಉಳ್ಕೊಂಡ್ರಿ ಸರ್. ನಾನು ಎಷ್ಟು ಪೆನ್ಷನ್ ಬರುತ್ತೆ, ಯಾವ ಕಾರಣಕ್ಕಾಗಿ? ಅಂದರೆ ಪೆನ್ಷನ್ ಈಗ ನಿಮ್ಮ ತಂದೆ ತೀರ ನಂತರ ನೀವೇನೋ ಮಾಡಿಸ್ಕೊಂಡ್ರಿ ಓಡಾಡಿ ಅಂತಂದರೆ ಈ ಪೆನ್ಷನ್ ಹಣ ಎಷ್ಟು ಬರುತ್ತೆ? ಈ 3 ಮಂದಿ ಸಹೋದರರು ಏನು ಕೆಲಸ ಮಾಡ್ತಾರೆ? 3 ಮಂದಿ ಸಹೋದರರು ಗೋಂಡಿ ಕೆಲಸ ಮಾಡ್ತಾರೆ ರೀ ಸರ. ನಂದು 13,950 ರೂಪಾಯಿ ಬರ್ತೈತೆ ರೀ ಸರ. ನಮ್ಮ ತಂದೆ ತಾಯಿ ಇದ್ದ ಟೈಮ್ನಾಗ ಗಂಡ ತೀರ್ಕೊಂಡ್ರೆ ಡೈವರ್ಸ್ ಆದ್ರೆ ಅವ್ರ ಮದುವೆ ಆಗಲಿಲ್ಲ ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟಿನ ರೂಲ್ಸ್ ಐತ್ರಿ ಸರ, ಬರುತ್ತೆ ರೀ. ಹೆಣ್ಮಕ್ಳಿಗೆ ಅಷ್ಟೇ ಇದು ಇರೋದ್ರಿ, ಅದು ಅವಕಾಶ ಇರೋದ್ರಿ. ಅದನ್ನು ನಾನು ಅಡ್ಡಾಡಿ ಮಾಡಿಸ್ಕೊಂಡೇನಿ ರೀ ಸರ. ನನಗೆ ಯಾರು 1 ರೂಪಾಯಿ ಸಹಾಯ ಮಾಡಿಲ್ರಿ ಸರ. 1 ರೂಪಾಯಿ ನೀನು ಏನು ಬೇಕಮ್ಮ ಅಂತಂದು ಒಂದು ಗುಳಿಗೆ ಸತಿಗೆ ತಂದು ಕೊಟ್ಟಿಲ್ರಿ ಸರ್. ನನ್ನ ತಾಯಿ ತೀರ್ಕೊಂಡಿದ್ದಾಗ ನಿನಗೇನು ಬೇಕು ಅಂತಲೂ ಕೇಳಿಲ್ರಿ. 3 ಹೊತ್ತು ಊಟ ಹಾಕ್ತಿದ್ರಿ ಸರ್. ನಮ್ಮ ದೊಡ್ಡ ಅಣ್ಣನ ಹಾಕ್ತಿದ್ರಿ ಊಟನ. 3 ಹೊತ್ತು ಊಟ ಅಷ್ಟು ಹಾಕ್ತಿದ್ರಿ. 2 kg ಹೂ ಕಟ್ಟಿ ನಾ ಜೀವನ ಮಾಡೇನ್ರಿ ಸರ್. 40 ರೂಪಾಯಿ kg ಹಂಗೆ 2 kg ಹೂ ದಿನಾನು ಕಟ್ತಿದ್ರಿ ಸರ್. ನಾನು ಅದು ಚಿಲ್ಕ ಹಾಕಿದ್ರಿ ಸರ್. ಚಿಲ್ಕ ಮುಂದಲ್ ಬಾಕ್ಲ ಚಿಲ್ಕ ಹಿಂತಲ್ದಾಗ ಅಡ್ಡಾಡು. ಮುಂದೆ ಯಾರ ಜೊತೆಗೂ ಮಾತಾಡಂಗಿಲ್ಲ. ಮುಂದೆ ಯಾರು ಇದ್ರ ಮನೆಯವ್ರ ಕೂಟನು ಮಾತಾಡಂಗಿಲ್ಲ, ಪಕ್ಕದ ಮನೆಯವ್ರ ಕೂಟನು ಮಾತಾಡಂಗಿಲ್ಲ. ಅವರಿಗೆ ಹೊಲಸು ಮಾತಾಡೋದ್ರಿ ಸರ್. ನಿನ್ನ ಕಡೆಯಿಂದ ಏನು ಕಿತ್ಕೊಂಡಿದ್ರು? ಅಂದರೆ ಎಟಿಎಂ ಅದೆಲ್ಲ ಎಟಿಎಂ, ಆಧಾರ್ ಕಾರ್ಡು, ಪಾನ್ ಕಾರ್ಡು ಎಲ್ಲ ತೊಗೊಂಡಿದ್ದಾರೆ. ಪಾಸ್ಬುಕ್ ಸಮೇತ ತೊಗೊಂಡಿದ್ದಾರೆ ಸರ್. ಪಾಸ್ಬುಕ್ ಸಮೇತ ನನಗೆಲ್ಲ ಇದು ತೊಗೊಂಡಾರ್ರಿ. ಇವತ್ತು ಬರ್ಬೇಕಾದ್ರೆ ನಾನು ಏನು ಇಲ್ದನ ನನ್ನ ಕಾಲನ ಚಪ್ಪಲ್ ಸತಿಗೆ ಹಾಕೊಂಡಿಲ್ರಿ. ನಾನು ಹಂಗೆ ಬಂದೇನ್ರಿ ತಪ್ಪಿಸ್ಕೊಂಡು. ನಾ ಬರ್ಬೇಕಾದ್ರೆ ನಾನು ದೇವ್ರಿಗೆ ಗೊತ್ತರಿ, ಕೆಳಗಲ್ ಭೂಮಿ ತಾಯಿಗೆ ಗೊತ್ತರಿ, ನಾ ಪರಿ ಕಷ್ಟಪಟ್ಟು ಬಂದೇನ್ರಿ ಸರ್. ನಾನು ನಂದು ಏನೈತ್ರಿ, ನನ್ನ ತಂದಿದ್ದು ನನಗೆ ಬೇಕ್ರಿ ಸರ್. ನಾನು ಅವ್ರ ಆಸ್ತಿ ಕೇಳಾಕತ್ತಿಲ್ಲ, ಅಂತಸ್ತು ಕೇಳಾಕತ್ತಿಲ್ರಿ ಸರ್. ನನ್ನ ತಂದಿದ್ದು ನನಗೆ ಬೇಕ್ರಿ. ನನ್ನ ತಂದಿದ್ದಷ್ಟು ನನಗೆ ಕೊಡಿಸ್ಕೊಡ್ರಿ, ನನಗೆ ನ್ಯಾಯ ಬೇಕು. ಇದಿಷ್ಟು ನೊಂದ ಮಹಿಳೆ ಮಾತು. ಅಂದರೆ ಕಳೆದ 4-5 ತಿಂಗಳಿಂದ ಕೂಡ ಪೆನ್ಷನ್ ಹಣಕ್ಕಾಗಿ ತಂದೆಯ ತೀರ ನಂತರ ಇವಳೇ ಓಡಾಡಿ ಪೆನ್ಷನ್ ಬರೋ ಹಾಗೆ ಮಾಡ್ಕೊಂಡಿದ್ರು. ಆದರೆ 3 ಸಹೋದರರು ಮಾತ್ರ ಮನೆಯಲ್ಲಿ ಕೂಡಿ ಹಾಕಿ ಅವಳ ಬಳಿ ಇದ್ದಂತಹ ಎಟಿಎಮ್ಮನ್ನು ಕಸ್ಕೊಂಡು ಮನೆಯಲ್ಲಿ ಗೃಹ ಬಂಧನ ಇವತ್ತು ತಪ್ಪಿಸ್ಕೊಂಡು ಪೊಲೀಸರನ್ನ ಭೇಟಿ ಆಗಲಿಕ್ಕೆ ಬಂದಿರುವಂಥದ್ದು. ಒಟ್ಟಿನಲ್ಲಿ ನೊಂದ ಮಹಿಳೆಗೆ ಪೊಲೀಸರು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರಿಯ, ಪಬ್ಲಿಕ್ ಟಿವಿ, ಹಾವೇರಿ.